ನಮಸ್ಕಾರ ಸ್ನೇಹಿತರೆ. ಇವತ್ತು ಏನೋ ಯೋಚನೆಯನ್ನು ಮಾಡ್ತಾ ಇದ್ದೆ. ಆಗ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಬಂತು. ಈ ಪ್ರಶ್ನೆ ನಿಮಗೂ ಕೂಡ ಒಂದು ಕಾಲದಲ್ಲಿ ಯಾವಾಗಲಾದರೂ ಬಂದಿರ್ಬೋದು. ಅದೇ ಪ್ರಶ್ನೆಯನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಒಂದು ಕಥೆಯನ್ನು ಹೇಳ್ತಾ ಇದ್ದೇನೆ. ಪ್ರಶ್ನೆಯನ್ನು ನಾನು ಹೇಳಲೇ ಇಲ್ಲ. ಪ್ರಶ್ನೆ ಏನಪ್ಪ ಅಂತ ಅಂದರೆ, ನಿಜವಾಗ್ಲೂ ಸ್ವರ್ಗ ಅನ್ನೋದು ನರ್ಕ ಅನ್ನೋದು ಇದೆಯಾ? ಹಾಗೇನಾದ್ರೂ ಇದ್ರೆ ಈ ನರ್ಕ ಹಾಗೂ ಸ್ವರ್ಗ ಎಲ್ಲಿದೆ ಎಂಬುದೇ ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ನಾನು ಹೇಳುವ ಕತೆ ಕೊಡ್ಬೋದೇನೋ. ನೀವು ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಕತೆಗೆ ಒಬ್ಬ ಕಥಾನಾಯಕ ಇರ್ತಾನೆ. ಆ ಕಥಾನಾಯಕನ ಹೆಸರು ಉಮೇಶ ಅಂತ. ಉಮೇಶ ರಾಣಿಪುರ ಎಂಬಲ್ಲಿ ಪೊಲೀಸ್ ಆಫೀಸರ್ ಆಗಿರ್ತಾನೆ. ತಲೆಗೆ ಟೋಪಿ, ಇಸ್ತ್ರಿ ಮಾಡಿರುವಂತಹ ಬಟ್ಟೆ, ಆತನ ಕೈಯಲ್ಲೊಂದು ಲಾಠಿ, ಸೊಂಟಕ್ಕೆ ಬೆಲ್ಟು, ಬೆಲ್ಟಿನಲ್ಲಿ ಒಂದು ಪಿಸ್ತೂಲ್. ಹೀಗೆ ಖಡಕ್ ಆಗಿ ನಡ್ಕೊಂಡು ಹೋಗ್ತಿರುವಂತ ನಮ್ಮ ಉಮೇಶ ಎಲ್ಲ ಮನೆಯನ್ನ ನೋಡ್ಕೊಂಡು ಆತ ನಡ್ಕೊಂಡು ಹೋಗ್ತಾ ಇರ್ತಾನೆ. ತನ್ನ ಕೆಲಸವನ್ನ ಮುಗಿಸಿ ಆತ ಮನೆಗೆ ನಡೆದುಕೊಂಡು ಹೋಗ್ತಾ ಇರ್ತಾನೆ. ಆತ ನಡೆದುಕೊಂಡು ಹೋಗ್ತಾ ಇರುವ ದಾರಿಯಲ್ಲೇ ಒಬ್ರು ಬಾಬಾಜಿ ನಡ್ಕೊಂಡು ಬರ್ತಾ ಇರ್ತಾರೆ. ಬಾಬಾಜಿ ಹಾಗೂ ಪೊಲೀಸ್ ಆಫೀಸರ್ ಉಮೇಶ್ ಎದುರಾಗ್ತಾರೆ. ಉಮೇಶ ತಕ್ಷಣ ಬಾಬಾಜಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ತಗೋತಾನೆ. ಉಮೇಶ ದಾರಿಯಲ್ಲಿ ನಡ್ಕೊ ಬರೋಷ್ಟೊತ್ತಿಗೆ ನಾನು ಯೋಚನೆ ಮಾಡ್ತಾ ಇದ್ನಲ್ವಾ ಪ್ರಶ್ನೆ, ಆ ಪ್ರಶ್ನೆಯನ್ನೇ ಆತನು ಯೋಚನೆ ಮಾಡ್ತಾ ಇರ್ತಾನೆ. ಈ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಓಡ್ತಾ ಇದ್ದಾಗ ಬಾಬಾಜಿಯನ್ನ ಕೇಳ್ತಾರೆ. ಬಾಬಾಜಿ ಅವರೇ, ನಿಮ್ಗೆ ನನ್ನ ಕಡೆಯಿಂದ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ನೀವು ಉತ್ತರವನ್ನ ನೀಡೋಕೆ ಆಗತ್ತಾ ಅಂತ. ಬಾಬಾಜಿ ಹೇಳ್ತಾರೆ, ಯಾವ ಪ್ರಶ್ನೆಯನ್ನಾದ್ರೂ ಕೇಳು, ನಾನು ತಿಳಿದಿರುವಷ್ಟು ಉತ್ತರವನ್ನ ನಾನು ನಿನಗೆ ಕೊಡ್ತೇನೆ ಅಂತ ಬಾಬಾಜಿ ಹೇಳ್ತಾರೆ. ಉಮೇಶ ಪ್ರಶ್ನೆಯನ್ನ ಕೇಳೇ ಬಿಡ್ತಾನೆ. ಈ ನರಕ ಸ್ವರ್ಗ ಎಂಬುದರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಹಾಗಾಗಿ ಈ ನರಕ ಅನ್ನೋದು ಅಥವಾ ಸ್ವರ್ಗ ಅನ್ನೋದು ನಿಜವಾಗ್ಲೂ ಇದೆಯಾ ಅಂತ ಕೇಳ್ತಾನೆ. ಇಂತಹ ವಿಷಯಗಳಿಗೆ ನೇರವಾಗಿ ಉತ್ತರವನ್ನ ಕೊಟ್ರೆ ಯಾರು ಕೂಡ ನಂಬೋದಿಲ್ಲ. ಬಾಬಾಜಿ ಒಂದು ಉಪಾಯವನ್ನ ಮಾಡ್ತಾರೆ. ಉಮೇಶನಿಗೆ ಕೇಳ್ತಾರೆ, ಉಮೇಶ, ನೀನು ಏನ್ ಮಾಡ್ಕೊಂಡಿದ್ಯಪ್ಪ ಅಂತ. ಆಗ ಉಮೇಶ ಹೇಳ್ತಾನೆ, ಬಾಬಾಜಿ, ನಾನು ಒಬ್ಬ ಪೊಲೀಸ್ ಆಫೀಸರ್, ನನಗೆ ಕೆಲಸ ಸಿಕ್ಕಿ 5 ವರ್ಷವಾಯ್ತು ಅಂತ ಹೇಳ್ತಾನೆ. ಬಾಬಾಜಿ ನಗಾಡಲು ಶುರು ಮಾಡ್ತಾರೆ. ನೀನು ಪೊಲೀಸ್ ಆಫೀಸರಾ? ಈ ತರ ಇದ್ಯಾ? ನಿನ್ನ ಮುಖವನ್ನ ನೋಡಿದ್ರೆ ನೀನು ಪೊಲೀಸ್ ಆಫೀಸರ್ ಅಂತ ಗೊತ್ತೇ ಆಗಲ್ಲ ಅಲ್ಲ. ಅದೇನದು ಸೊಂಟದಲ್ಲಿ ಅಂತ ಕೇಳ್ತಾರೆ. ಉಮೇಶನಿಗೆ ಬಾಬಾಜಿ ಮಾತುಗಳು ಅವಮಾನವಾಗತ್ತೆ. ಸೊಂಟದಲ್ಲಿ ಅದೇನು ಅಂತ ಕೇಳಿದ ತಕ್ಷಣ ಆತನಲ್ಲಿದ್ದ ಪಿಸ್ತೂಲನ್ನ ಬಾಬಾಜಿಯ ತಲೆಗೆ ಹಿಡಿದ್ಬಿಟ್ಟು, ನೋಡು, ಕಾಣಿಸ್ತಾ ಇದೆಯಾ, ಪಿಸ್ತೂಲನ್ನ ಹಿಡ್ಕೊಂಡಿದ್ದೇನೆ, ಒಂದೇ ಒಂದು ಗುಂಡು ಹಾರಿಸಿದ್ರು ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಡುತ್ತೆ, ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನ ಕೊಡು ಅಂತ ಹೇಳ್ತಾನೆ. ಆಗ ಬಾಬಾಜಿ ಹೇಳ್ತಾರೆ, ಉಮೇಶ, ಈಗಾಗಲೇ ನಾನು ಅರ್ಧದಷ್ಟು ಉತ್ತರವನ್ನ ನಿನಗೆ ನೀಡಾಗಿದೆ ಅಂತ. ಉಮೇಶನಿಗೆ ಮತ್ತೆ ಕೋಪ ಏರಿ ಹೋಗುತ್ತೆ. ಯಾಕಂದ್ರೆ ಆತನನ್ನ ಅವಮಾನಿಸಿದಷ್ಟೇ ಅಲ್ಲ, ಆತನಿಗೆ ಸುಳ್ಳನ್ನು ಕೂಡ ಹೇಳ್ತಾ ಇದ್ದಾನೆ ಅಂತ. ಉಮೇಶ ಬೈತಾನೆ, ನೀನು ಯಾರೋ ಸುಳ್ಳು ಬಾಬಾಜಿ, ಹಾಗಾಗಿ ನಿನ್ಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ. ನಿಜವಾದ ಬಾಬಾಜಿ ಆಗಿದ್ರೆ ನನ್ನನ್ನ ಅವಮಾನಿಸ್ತಾ ಇರ್ಲಿಲ್ಲ. ನೀನು ನಿಜವಾದ ಬಾಬಾಜಿ ಅಂತ ನನಗೆ ತಿಳಿಬೇಕಂದ್ರೆ ನಾನು ಕೇಳಿರೋ ಪ್ರಶ್ನೆಗೆ ನೀನು ಉತ್ತರವನ್ನ ಕೊಡ್ಲೇಬೇಕು ಅಂತ ಉಮೇಶ ಕೋಪದಲ್ಲಿ ಹೇಳ್ತಾನೆ. ಆಗ ಬಾಬಾಜಿ ಹೇಳ್ತಾರೆ, ನೋಡು ಉಮೇಶ, ನೀನು ಕೋಪದಲ್ಲಿದ್ಯಾ, ಹಾಗಾಗಿ ಈಗ ನೀನು ನರಕದ ಬಾಗಿಲಲ್ಲಿದ್ದೀಯಾ ಅಂತ. ಉಮೇಶನಿಗೀಗ ಹೊಟ್ಟೆಯಲ್ಲೆಲ್ಲೋ ತಳಮಳವಾಗ್ತಾ ಇರೋ ಹಾಗೆ ಅನ್ಸುತ್ತೆ. ಆತ ಮಾಡ್ತಾ ಇರೋದು ತಪ್ಪು ಅಂತನೂ ತಿಳಿಯತ್ತೆ. ಬಾಬಾಜಿಯ ಕಾಲನ್ನ ಹಿಡಿದುಕೊಂಡು, ಕ್ಷಮಿಸಿ ಬಾಬಾಜಿ, ನನ್ನನ್ನ ಕ್ಷಮಿಸ್ಬಿಡಿ, ನನಗೆ ಈಗ ನೀವು ಹೇಳಿದಂಥ ವಾಕ್ಯ ಅರ್ಥವಾಗ್ತಾ ಇದೆ. ಹೀಗೆ ಉಮೇಶನ ಕೋಪ ತಣ್ಣಗಾಯಿತು. ಪಿಸ್ತೂಲನ್ನ ಸೊಂಟ ಪಟ್ಟಿಯಲ್ಲಿ ಇಟ್ಕೊಂಡ. ಬಾಬಾಜಿಗೆ ನಮಸ್ಕಾರವನ್ನ ಮಾಡ್ತಾನೆ. ಬಾಬಾಜಿ ಹೇಳ್ತಾರೆ, ಇನ್ನರ್ಧ ಪ್ರಶ್ನೆಗೂ ನೀನೇ ಉತ್ತರಿಸಿದ್ಯಪ್ಪ ಅಂತ. ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡ ನೀನೀಗ ಸ್ವರ್ಗದ ಬಾಗಿಲಲ್ಲಿದ್ದೀಯಾ ಅಂತ ಹೇಳ್ತಾರೆ ನಮ್ಮ ಬಾಬಾಜಿ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ.
ಹೌದು ಸ್ನೇಹಿತರೆ, ನರ್ಕ ಸ್ವರ್ಗ ಅನ್ನೋದು ಮೇಲೆಲ್ಲೂ ಇಲ್ಲ. ಎಲ್ಲ ನಾವು ಬದುಕುವ ರೀತಿಯಲ್ಲಿದೆ. ನಮ್ಮ ಇಂದ್ರಿಯಗಳನ್ನು, ನಮ್ಮ ಕೋಪವನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಮಾತ್ರ ಅದು ಸ್ವರ್ಗ ಆಗೋಕೆ ಸಾಧ್ಯ. ನಮ್ಮ ಜಗತ್ತು ಸ್ವರ್ಗ ಆಗಲಿ ಅಂತ ಹೇಳ್ತಾ ಇವತ್ತಿನ ನನ್ನ ಪಾಡ್ಕಾಸ್ಟನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನು ದಯಮಾಡಿ ನನಗೆ ತಿಳಿಸಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.